ಬಸವಣ್ಣನ ಸಮತಾವಾದದಲ್ಲಿ 700 ವರ್ಷಗಳನ್ನು ನಂತರ ಬಂದಂಥ ಕಮ್ಯುನಿಸ್ಟರ ತತ್ವಗಳು ಈ ವಚನದಲ್ಲಿದೆ. ಆದ್ದರಿಂದ ನಾವು ಏನು ಹೇಳಬೇಕಂದ್ರೆ, ಕಮ್ಯುನಿಸಮನ್ನು ಮೊಟ್ಟ ಮೊದಲು ಜಗತ್ತಿನಲ್ಲಿ ಹುಟ್ಟಿ ಹಾಕಿದವರು ಶರಣರು, ಬಸವಣ್ಣನವರು. ಮಾರ್ಕ್ಸ್ ಅಲ್ಲ, ಲೆನಿನ್ ಅಲ್ಲ. ಅಲ್ಲಿ ಉಗ್ರ ರೀತಿಯಲ್ಲಿ, ಇದು ಶಾಂತ ರೀತಿಯಲ್ಲಿ ಅಷ್ಟೇ. ಅಂದರೆ ಬಸವಣ್ಣನ ಕ್ರಾಂತಿವಾದ ಅಮೆರಿಕದಿಂದ ಬಂತ, ಇಂಗ್ಲೆಂಡ್ನಿಂದ ಬಂತ, ಯುರೋಪ್ನಿಂದ ಬಂತ? ಭಾರತದ ನೆಲದಲ್ಲಿ ಹುಟ್ಟಿ ಬೆಳೆದ ಭಾರತೀಯ ಭಾಗ ಇದು. ಇದು ಭಾರತೀಯ ಸಂಸ್ಕೃತಿ. ನಿಮ್ಮ ಸಂಸ್ಕೃತಿ ಸಂಕುಚವಾದದ್ದು. ಇದೇ ಭಾರತೀಯ ಸಂಸ್ಕೃತಿಯಲ್ಲಿ ಸಿಖ್ ಧರ್ಮ ಹುಟ್ಟಿ ಬೆಳೀತು, ಭಾರತದ ಅಲ್ವಾ ಅದು? ಇದೇ ಅರ್ಥದಲ್ಲಿ ಬುದ್ಧ ಧರ್ಮದಲ್ಲಿ ಬೆಳೀತು, ಅದು ಭಾರತೀಯ ಅಲ್ವಾ ಅದು? ಇದೇ ಅರ್ಥದಲ್ಲಿ ಜೈನ ಧರ್ಮ ಹುಟ್ಟಿ ಬೆಳೀತು, ಭಾರತೀಯ ಅಲ್ವಾ ಅದು? ಅವರೆಲ್ಲ ಭಾರತದಲ್ಲಿ ಹುಟ್ಟಿ ಭಾರತದಲ್ಲಿ ಬೆಳೆದು ಭಾರತದಲ್ಲಿ ಧರ್ಮ ಕಟ್ಟಿದವರು. ಸಾರ್ವಕರು ಏನು ಹೇಳ್ತಾರೆ? ಯಾರ ಜನ್ಮಭೂಮಿ ಭಾರತವೋ, ಯಾರ ಪವಿತ್ರ ಭೂಮಿ ಭಾರತವೋ ಅವರೆಲ್ಲರೂ ಹಿಂದೂಗಳು. ಸರಿ, ಅಲ್ಲಿಯ ಹಿಂದೂ ಅರ್ಥ ಬೇರೆ, ಹಿಂದುತ್ವ ಜನ ಹೇಳುವಂಥ ಹಿಂದೂ ಅರ್ಥ ಬೇರೆ. ವೀರ ಸಾವರ್ಕರ ಹಿಂದುತ್ವದಲ್ಲಿ ಬೇರೆ ಅರ್ಥ ಇದೆ. ಇವತ್ತಿನ ಜನ ಅದು ಫಾಲೋ ಮಾಡ್ತಿಲ್ಲ. ಹೇಳ್ತೀನಿ ಮುಂದೆ ಸ್ವಲ್ಪ. ಹೇಳಿದರು ಹಾಗಾಗುತ್ತೆ ಅಂದರೆ ಈ ಜೈನರು, ಈ ಬುದ್ಧರು, ಈ ಸಿಖ್ರು, ಈ ಲಿಂಗಾಯತರು ಭಾರತದಲ್ಲೇ ಹುಟ್ಟಿದ್ದಾರೆ, ಅವರ ಪವಿತ್ರ ಭೂಮಿಗಳಲ್ಲಿ ಭಾರತದಲ್ಲೇ ಇದೆ. ಇವರೂ ಭಾರತೀಯರು. ಕೇವಲ ವೈದಿಕ ಧರ್ಮವನ್ನು ಆಚರಿಸುವ, ಚಾತುರ್ವರ್ಣವನ್ನು ಪ್ರಾಕ್ಟೀಸ್ ಮಾಡುವಂಥವ್ರು ಅಷ್ಟೇ ಹಿಂದೂಗಳಲ್ಲ, ಅಷ್ಟೇ ಭಾರತೀಯರಲ್ಲ. ಈ 4 ಧರ್ಮದವರು ಭಾರತೀಯರೇ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಪವಿತ್ರ ಭೂಮಿ, ಪುಣ್ಯಭೂಮಿ, ಜನ್ಮಭೂಮಿ, ಕರ್ಮಭೂಮಿ, ಎಲ್ಲ ಭೂಮಿ ಇಲ್ಲೇ ಇದೆ. ಇವರೇ ನಿಜವಾದ ಭಾರತೀಯರು. ಇನ್ನು ರಾಷ್ಟ್ರೀಯತೆ, ಅಪ್ಪ ನಮ್ಮಿಂದ ರಾಷ್ಟ್ರೀಯತೆ ನಾವು ಕಲ್ಕೊಳ್ಬೇಕಾ? ನಿಮಗೆ ನಾವು ಕಲಿಸ್ತೀವಿ ರೀ, ನಿಮಗೆ ರಾಷ್ಟ್ರೀಯತೆ ನಾವು ಕಲಿಸ್ತೀವಿ, ನಿಮ್ಮಿಂದ ನಾವು ಕಲ್ಕೊಳ್ಬೇಕಾಗಿಲ್ಲ. ಹೇಗೆ ಕಲಿಸ್ತೀವಿ? ಇವಾಗ ಇವ್ರು ಏನು ಹೇಳ್ತಿದ್ದಾರೆ? ಅತ್ಯಂತ ಶ್ರೇಷ್ಠ ಹಿಂದೂ ಧರ್ಮವನ್ನು ಎತ್ತಿ ಹಿಡಿದ ಸಾಮ್ರಾಜ್ಯ ಯಾರ್ದು? ವಿಜಯನಗರ. ಹೇಳೋದಿಲ್ವಾ? ಕೇಳಿದಿರಿ? ನೆನ್ಪಿಟ್ಕೊಳ್ಳಿ. ಈ ಸಾಮ್ರಾಜ್ಯವನ್ನು ಕಟ್ಟಿದ ಮೊದಲೇ ವಂಶ ಸಂಗಮನದ್ದು. 150 ವರ್ಷ ರಾಜ್ಯ ಆಳಿದರು, 150 ವರ್ಷ ವಿಜಯನಗರ ಆಳಿದರು. ಒಟ್ಟು 4 ವಂಶಗಳು ವಿಜಯನಗರ ರಾಜ್ಯವನ್ನು ಆಳಿದರು. ಮೊದಲೇ ವಂಶ ಸಂಗಮ. ಅವನು ಶೈವನಾಗಿದ್ದ. ನಂತರ ಅವನ ಸಂತಾನದ ಮುಂದುವರೆದ 3 ಕೊನೆಯ ರಾಜರು, ಪ್ರೌಢದೇವರಾಯ, ಚಿಕ್ಕದೇವರಾಯ ಅಂತಾರೆ, ಪ್ರೌಢದೇವರಾಯ 7ನೇದು. ಮಲ್ಲಿಕಾರ್ಜುನ ಹೆಸರನ್ನ ನೋಡಿಬಿಡಿ, ಯಾರ ಹೆಸರು? ಪ್ರೌಢದೇವರಾಯ, ಮಲ್ಲಿಕಾರ್ಜುನ, ಕೊನೆಯದವನು ವಿರೂಪಾಕ್ಷಿ. ಈ 3 ಜನ ಶೈವವನ್ನು ಬಿಟ್ಟು ಲಿಂಗಾಯತರಾದರು. ಅಂದರೆ ವಿಜಯನಗರ ಸಾಮ್ರಾಜ್ಯದ ಮಹಾನ್ ನಾಯಕರ ಮೊದಲನೇ ವಂಶದಲ್ಲಿ 3 ಜನ ಲಿಂಗಾಯತರು ಸಾಮ್ರಾಟರಾಗಿದ್ದರು. ಮರಿಬೇಡಿ ಇದನ್ನು. ವಿಜಯನಗರ ಸಾಮ್ರಾಜ್ಯಕ್ಕೆ ಭಾಳ ಹೇಳುವವರು. ಅದೇ ಕಾಲದಲ್ಲಿ 1422ರಿಂದ ಪ್ರೌಢದೇವರ ಅಧಿಕಾರಕ್ಕೆ ಬಂದಂದಿನಿಂದ ವಿರೂಪಾಕ್ಷ ಅಧಿಕಾರ ಬಿಟ್ಟು ಕೊಡುವವರೆಗೆ, ಸಾಳ್ವರ ನರಸಿಂಹ ರಾಜ್ಯ ಕಬಳಿಸುವವರೆಗೆ 64 ವರ್ಷ ನಮ್ಮ ಎಲ್ಲ ವಚನಗಳ ಪುನರ್ ಸೃಷ್ಟಿಯಾಯಿತು. ಲಿಂಗಾಯತ ಧರ್ಮ, ಶರಣ ಧರ್ಮದ ಪುನರುತ್ಥಾನ ಆಯಿತು. ಅದೇ ಕಾಲದಲ್ಲಿ ಸ್ವಲ್ಪ ನಂತರ ನಮ್ಮ 4 ಶೂನ್ಯ ಸಂಪಾದನೆ ಬೆಳೆಯಲ್ಪಟ್ಟು, ಅದೇ ಕಾಲದಲ್ಲಿ 101 ವಿರಕ್ತರಿದ್ದರು. ಅದೇ 101 ವಿರಕ್ತರು ಇವತ್ತು ನಮಗೆ ತಿಳಿದಿರುವ ಧರ್ಮದ ರೂಪರೇಷೆಗಳನ್ನು ಮತ್ತೆ ಹಾಕಿಕೊಟ್ರು. ಆ ಸಾಮ್ರಾಜ್ಯ ನಾವು ಹೇಳ್ತೀವಿ ನಮ್ಮದು ಸ್ವಾಮಿ, ನಿಮ್ಮದಲ್ಲ. ನೆನ್ಪಿಟ್ಕೊಳ್ಳಿ, ಇದು ಇತಿಹಾಸ. ಮುಂದೆ ಅದೇ ವಿಜಯನಗರ ಸಾಮ್ರಾಜ್ಯ ಒಡೆದು ಹೋದಾಗ ಕೆಳದಿಯ ರಾಜರು, ಆಗಿನ ಪಾಳೆಗಾರರು ಲಿಂಗಾಯತರು. ಕೊಡಗಿನ ಪಾಳೆಗಾರರು 230 ವರ್ಷ ರಾಜ್ಯ ಆಳಿದರು, ಲಿಂಗಾಯತರು. ಕಿತ್ತೂರು ಚೆನ್ನಮ್ಮ ಲಿಂಗಾಯತಳು, ಬಳವಡಿ ಮಲ್ಲಮ್ಮ ಲಿಂಗಾಯತಳು. ಆಮೇಲೆ ಕೆಳದಿಯ ಚೆನ್ನಮ್ಮ ಇನ್ನೊಬ್ಬ ಚೆನ್ನಮ್ಮ ಇದ್ದಾಳೆ, ಲಿಂಗಾಯತರು. ಕಾಕತಿಯ ರುದ್ರಮ್ಮ, ಕಿತ್ತೂರು ರುದ್ರಮ್ಮ ಅಷ್ಟೇ ಅಲ್ಲ, ಅದಕ್ಕಿಂತ ಪೂರ್ವದಲ್ಲಿ ಕಾಕತಿಯ ರುದ್ರಮ್ಮನೂ ಇದ್ದಾಳೆ, ಲಿಂಗಾಯತರು. ಈ ಲಿಂಗಾಯತರು ಸುಮ್ಮನೆ ಇರಲಿಲ್ಲ. ಕಿತ್ತೂರು ಚೆನ್ನಮ್ಮ ಬ್ರಿಟಿಷ್ ರಾಜ ಹೋರಾಡಿ ಸತ್ತಳು. ಅಲ್ಲಿಯ ಕಾಕತಿಯ ರುದ್ರಮ್ಮ 25 ವರ್ಷ ರಾಜ್ಯ ಆಳಿ ಮುಸಲ್ಮಾನರ ವಿರುದ್ಧ ಹೋರಾಡಿ
ಆ ವಂಶ ಹಾಳಾಯಿತು. ಎಲ್ಲಿ? ಕಾಕ್ತಿಯರು, ವಾರಂಗಲದಲ್ಲಿದೆ, ಆಂಧ್ರದಲ್ಲಿದೆ, ಇವತ್ತು ತೆಲಂಗಾಣದಲ್ಲಿದೆ ಅದು. ಇಲ್ಲಿ ಕೆಳದಿಯ ಚೆನ್ನಮ್ಮ ಔರಂಗಜೇಬನ ಜೊತೆಗೆ ಸೆಣಸಾಡುತ್ತಾ ಶಿವಾಜಿಯ 2ನೇ ಪುತ್ರನಿಗೆ ಆಶ್ರಯ ಕೊಟ್ಟು ಅವನಿಗೆ ಟ್ಯಾಂಜೂರಿ ಕಳಿಸ್ಕೊಟ್ಟವಳು ಕೆಳದಿಯ ಚೆನ್ನಮ್ಮ, ವೀರರಾಣಿ. ಕೆಳದಿಯ ಚೆನ್ನಮ್ಮ, ಕಿತ್ತೂರು ಚೆನ್ನಮ್ಮ, ಕಾಕ್ತಿಯ ರುದ್ರಮ್ಮ, ಬೆಳವಡಿಯ ಮೆಲ್ಲಮ್ಮ, ಇವರೆಲ್ಲ ವೀರರಾಣಿಯರು. ಪರಕೀಯ ವಿರುದ್ಧವೇ ಹೋರಾಡಿದ್ದಾರೆ. ವಿಜಯನಗರ ಸಾಮ್ರಾಜ್ಯರು ಪರಕೀಯ ದಬ್ಬಾಳಿಕೆ ವಿರುದ್ಧ ಹೋರಾಡಿದರೆ ಅವರು ಲಿಂಗಾಯತರು. ಅಂದರೆ ನಿಮ್ಮಿಂದ ನಾವು ರಾಷ್ಟ್ರೀಯತೆ ಕಳ್ಕೊಳ್ಬೇಕಾ? ನಮ್ಮ ಧರ್ಮದ ಈ ರಾಜಮನೆತನಗಳು ರಾಷ್ಟ್ರೀಯತೆಯೇ ಇಡೀ ಜಗತ್ತಿಗೆ ಸಾರಿದ್ದಾವೆ. ನೀವೇ ಹೊಗಳ್ತಾ ಇದ್ದೀರಿ ಸ್ವಾಮಿ, ಆದರೆ ನೀವು ನಮಗೆ ಪಾಠ ಕಲ್ಸಕ್ಕೆ ಬರ್ತೀರಿ ಆ ರಾಷ್ಟ್ರೀಯತೆದು. ನಾವು ನಿಮ್ಗೆ ಕಲಿಸ್ಬಲ್ಲಿವಿ, ನೆನ್ಪಿಟ್ಕೊಳ್ಳಿ. ಬಿಡಿ, ಸ್ವಾತಂತ್ರ್ಯ ಹೋರಾಟ ಬಂತು, ನೀವು ಯಾರು ಸ್ವಾತಂತ್ರ್ಯ ಯುದ್ಧದಲ್ಲಿ ಭಾಗವಹಿಸಿದಿರಿ ಹೇಳ್ತೀರಾ? ನಾವು ವಹಿಸಿದ್ದೀವಿ ರೀ. ನಾವು ಅಂದರೆ ಲಿಂಗಾಯತರು ಲಕ್ಷ ಗಂಟೆಯಲ್ಲಿ ಭಾಗವಹಿಸಿದ್ದಾರೆ. ಮೈಲೂರ ಮಹಾದೇವಪ್ಪ, ಮೈಲಾರ ಮಹಾದೇವಪ್ಪ ಅಲ್ಲಿ ಸತ್ತಂತು ಹೋದರು. ಬಸವರಾಜ್ ಕಟ್ಟಿಮನಿ ಅಂತ 100,000 ಜನ ಜೈಲಿಗೆ ಹೋದರು. ಅವರ ಸಂಖ್ಯೆನ ನಿಖರವಾಗಿ ಕೊಡಬಲ್ಲೆ, ಯಾಕಂದರೆ ಫ್ರೀಡಮ್ ಫೈಟರ್ಸ್ ಆದಮೇಲೆ ಅವರೆಲ್ಲ ಇದು ರೆಕಾರ್ಡ್ ಗೌರ್ಮೆಂಟಲ್ಲಿದೆ. ಅವ್ರ ಸಂಖ್ಯೆಯನ್ನು ಕೊಡ್ಬೋದು, ಎಷ್ಟು ಜನ ಲಿಂಗಾಯತರು, ಎಷ್ಟು ಲಕ್ಷದ ಲಿಂಗಾಯತರು ಜೈಲಿಗೆ ಹೋದರು ಅಂತ. ಅಂಥ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ರಾಷ್ಟ್ರೀಯತೆಯನ್ನು ಮೆರೆದವರು ಲಿಂಗಾಯತರು. ಅದಕ್ಕೆ ನಮಗೆ ರಾಷ್ಟ್ರೀಯತೆಯನ್ನು ಕಲ್ಸಕ್ಕೆ ಬರಬೇಡಿ. ನಮ್ಮ ಇತಿಹಾಸ ನೋಡಿ, ಬಹಳ ಎಚ್ಚರದಿಂದ ನೋಡಿ. ಯಾರಾದರೂ ನೀವು ಲಿಂಗಾಯತರು ರಾಷ್ಟ್ರದ್ರೋಹಿಗಳನ್ನಾಗಿತ್ತಂದರೆ ಹೇಳಿದವರ ರಾಷ್ಟ್ರದ್ರೋಹಿಗಳು, ಕೇಳಿದವರಲ್ಲ. ಆ ರೀತಿಯಲ್ಲಿ ನೀವು ಬೆಚ್ಚರಿಸಬೇಕು. ಇದು ಇತಿಹಾಸ, ಇದನ್ನು ತಿಳ್ಕೊಳ್ಳಿ ಸ್ವಲ್ಪ. ಈಗ ಇಲ್ಲದೆ ಹೋದರೆ ಹೇ ಇವೆಲ್ಲ ಆರಿಸಿ ಸೇರಿಬಿಟ್ಟಿದ್ದಾರೆ, ಇವರೆಲ್ಲ ಬೇರೆ ಸೇರಿದ್ದಾರೆ, ಇವರೆಲ್ಲ ರಾಷ್ಟ್ರದ್ರೋಹಿಗಳು. ಏನಿದು ಕತೆ? ಸ್ವಲ್ಪ ಇತಿಹಾಸ ಅರ್ಥ ಮಾಡ್ಕೊಳ್ಳಿ. ಇದು ಇತಿಹಾಸ, ನನ್ನ ಮಹಿಳೆದ ಇತಿಹಾಸ ಅಲ್ಲ, ಬರೆಯಲ್ಪಟ್ಟಂಥ ಇತಿಹಾಸ. ಅವರೇ ಇವತ್ತು ಗ್ಲೋರಿಫೈ ಮಾಡ್ತಕ್ಕಂಥ ಇತಿಹಾಸ, ಅದು ನಮ್ಮ ಇತಿಹಾಸ. ಅದಕ್ಕೋಸ್ಕರ ನಮಗೆ ಅನ್ನಿಸ್ತು ಇದೇ ರೀತಿ ನೋಡಿ. ಪುಸ್ತಕ ಆಯಿತು, ಇದೇನು ಹೇಳಿದರು? ರಾಷ್ಟ್ರೀಯತೆ, ಭಾರತೀಯ ಸಂಸ್ಕಾರ. ನಿಮ್ಗೆ ಉತ್ತರ ಕೊಟ್ಟಿದ್ದೀನಿ. ರಾಷ್ಟ್ರೀಯತೆ ನಾವು ಉತ್ತರ ಕೊಟ್ಟಿದ್ದೀವಿ. ವಚನಗಳು ಭಾಷಾಂತರಗಳಲ್ಲ. ಅದಕ್ಕೆ M.R. ಶ್ರೀನಿವಾಸ ಮಾತ್ರ ಹೇಳ್ತಾರ, ಕನ್ನಡದ ಬೇಸಾಯಗಾರರು. ವಚನ ಬರೆದವರು ಶುದ್ಧ ಕನ್ನಡದ ಬೇಸಾಯಗಾರರು. ಅಚ್ಚು ಕನ್ನಡದ ಬೇಸಾಯಗಾರರು. ನೋಡಿ, ಅವರು ಬ್ರಾಹ್ಮಣರೇ. ನಾವು ಬ್ರಾಹ್ಮಣರನ್ನ ಬೈಬಾರ್ದು. ನಾನು ನಿಮಗೊಂದು ಕಿವಿ ಮಾತು ಹೇಳ್ತೀನಿ. ಯಾಕಂದರೆ ಹಳಕಟ್ಟು ವಚನಗಳನ್ನು ಪ್ರಕಟಣೆ ಮಾಡೋಕ್ಕೆ ಚಾಲೂ ಮಾಡಿದಾಗ ಅವರು ಸಾಹಿತಿಗಳಲ್ಲ, ವಕೀಲರು. ಅವ್ರ ಭಾಷೆ ಜನರಾಡುವ ಭಾಷೆ ಆಗಿತ್ತು. ಭಾಳ ಮಂದಿ ಓದೋರಿಗೆ ಅಪೀಲ್ ಆಗ್ತಿರಲಿಲ್ಲ ವಕೀಲಿಕೆ ಭಾಷೆ. ಅದನ್ನು ಸಾಹಿತ್ಯಿಕ ರೂಪದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮಾಡಿದ 9 ಜನ ಬ್ರಾಹ್ಮಣರಿಗೆ ನಾವು ಋಣಿಯಾಗಿರಬೇಕು. ಯಾರು 9 ಜನರಲ್ಲಿ? ನಿಮಗೆ ತಳುಕಿನ ವೆಂಕಣ್ಣಯ್ಯನವರು, ಕುವೆಂಪು ಅವರ ಶಿಕ್ಷಾ ಗುರುಗಳು. ಕುವೆಂಪುರವ್ರನ್ನ ಒಂದು ಸಬ್ಜೆಕ್ಟಲ್ಲಿ ಫೇಲ್ ಮಾಡ್ತಾರೆ ಅವರು. ಅಂಥ ಒಬ್ಬ ತಳುಕಿನ ವೆಂಕಣ್ಣಯ್ಯನ ಅವ್ರು ಏನು ಬರೆದ್ರು? ಶಿವತತ್ವಸಾರಮು ಅನ್ನೋಂಥದ್ದು ಒಂದು ಪಂಡಿತಾರಾಧ್ಯ ಶಿವಾಚಾರ್ಯರು ಬರೆದಂಥ ಗ್ರಂಥ ಶಿವತತ್ವಸಾರಮು. ತೆಲುಗುದಲ್ಲಿದೆ, ಕನ್ನಡದಲ್ಲಿ ಮಾಡಿದ್ದಾರೆ. ಅದನ್ನು ಅವರು ವಿಮರ್ಶೆ ಮಾಡಿ ಪ್ರಬುದ್ಧ ಕರ್ನಾಟಕ ಅನ್ನುವ ಪತ್ರಿಕೆಯಲ್ಲಿ ಬರೆದರು. ಏನು ಬರೆದ್ರು? ಮೊದಲನೇದು 1921ರಲ್ಲಿ ಮೈಸೂರು ವಿಶ್ವವಿದ್ಯಾಲಯ ಪ್ರಾಧ್ಯಾಪಕರು ಬರೀತಾರೆ ಇದನ್ನು. ಶಿವತತ್ವಸಾರಮು ಗ್ರಂಥದಲ್ಲಿರ್ತಕ್ಕಂಥ ಧರ್ಮ ಶರಣರ ಧರ್ಮ ಅಲ್ಲ. ನೆನ್ಪಿಟ್ಕೊಳ್ಳಿ. ಇದು ಇವತ್ತು ಪುಸ್ತಕ ಇದೆ. ನಮ್ಮ M.R. ಸಾಕ್ರೆ ಅವರ ಪುಸ್ತಕದಲ್ಲಿ ಅದು ಪೂರ ಸಮರಿ ಕೊಟ್ಟಿದ್ದಾರೆ, ಆರ್ಟಿಕಲ್ಲ ಕೊಟ್ಟಿದ್ದಾರೆ ಸಾಕ್ರೆ ಅವರ ಪುಸ್ತಕದಲ್ಲಿ. ಲಿಂಗಾಯತರ ಇತಿಹಾಸ ಮತ್ತು ತತ್ವ, ಇದು ದರ್ಶನ ಅಂತ. ಅಲ್ಲಿ ಪೂರಕ್ಕೆ ನೋಡಿ ಅದನ್ನು ಹೇಳಿದವರು ಅವರು. ಇವತ್ತು ನಮಗೆ ಹೇಳ್ತಿರೋ ಧರ್ಮ ಬಡಿದ್ರು ಅಂತ. ಅಲ್ಲಿ ಹೇಳಿದರು ಇದು ವೀರಶೈವರದು, ಲಿಂಗಾಯತರದ್ದು ಅಲ್ಲ ಅಂತ. ನಾನು ಹೇಳಿಲ್ಲ, ವೆಂಕಣ್ಣಯ್ಯ ಹೇಳಿದರು ಮೊದಲೇ ವರ್ಷ. ಅದಕ್ಕೆ ಭಾಳಷ್ಟು ವೀರಶೈವಣ್ಣವರು ಉತ್ತರ ಕೊಟ್ಟರು. ಅವರೆಲ್ಲ ರಿಜೆಕ್ಟ್ ಮಾಡಿದ್ರು. ನೀವು ಜಾತಿ ಮಾಡ್ತಾಯಿದ್ದೀರಿ ಅಂತ ತಿಳ್ಕೊಂಡ್ಬಿಟ್ಟು ಮುಗೀತು. ಅದಾದ ನಂತರ ಈ 1923ರಲ್ಲಿ ಏನು ವಚನ ಶಾಸ್ತ್ರ ಸಾರ ಭಾಗ 1 ಬಂತು. ಅದನ್ನು ನೋಡ್ಕೊಂಡು ಬಿಟ್ಟು ಮತ್ತೊಬ್ಬ ಬ್ರಾಹ್ಮಣ M.R. ಶ್ರೀನಿವಾಸ ಮೂರ್ತಿಯವರು, ಅವರ ಲೇಖನ ಇದ್ರಾಗಿದೆ. ಇಲ್ಲ, ಅದ್ರ ಬಗ್ಗೆ ನೀನು ಸ್ವಲ್ಪ ಹೇಳ್ತೀನಿ ಆಮೇಲೆ. ಅಲ್ಲಿ ಬರೆದ್ರು ಅವರು ಏನು
ವಚನ ಧರ್ಮಸಾರ ಬರೆದವ್ರು ಎಮ್ ಆರ್ ಶ್ರೀನಿವಾಸಮೂರ್ತಿಯವರು. ಎಷ್ಟು ಚೆನ್ನಾಗಿ ಬರ್ದಾರಂತೆ. ಆಗಲೇ ಬೇಸಾಯಗಾರರು ಅಂತ ಹೇಳೋ ಶಬ್ದ ಆಯಿತು. ನಮ್ಮ ಮಲ್ಲೇಪುರಂ ವೆಂಕಟೇಶ್ ಅವರು ಹೇಳಿದಂಥದ್ದು ಸುಳ್ಳು ಅಂತ ಹೇಳಿದ್ರೆ ಅದೇ ಲೇಖನದಲ್ಲಿದೆ. ನಾವು ಅದನ್ನು 2ನೇ ಲೇಖನ ಕೊಟ್ಟಿದ್ದೀವಿ ಇಲ್ಲಿ. ಇವರು ಎಮ್ ಆರ್ ಶ್ರೀನಿವಾಸಮೂರ್ತಿಯವರು ಬರೆದಂಥ ಪುಸ್ತಕ ಶರಣ ಧರ್ಮಸಾರ. 3ನೇದವರು ಜ್ಞಾನಪೀಠ ಪ್ರಶಸ್ತಿ ವಿದೇಶ ಎಮ್ ಆರ್ ಇವರು ಯಾರವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಏನು ಬರೆದ್ರು? ಸೈನ್ಸ್ ಬಸವ ಇಂಗ್ಲೀಷ್ನಲ್ಲಿ ಇಷ್ಟು ದೊಡ್ಡ 6ನೇ ಆವೃತ್ತಿ ಈಗ ಬಂದಿದೆ. ಅವರ ಮಗಳಿಗೆ ಪಬ್ಲಿಷ್ ಮಾಡ್ತಾರೆ ಇತ್ತೀಚೆಗೆ. ಬಸವಣ್ಣವ್ರ ವಚನ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಮಾಡಿ ಇಂಟ್ರೊಡಕ್ಟ್ ಎಷ್ಟು ಚೆನ್ನಾಗಿ ಬರ್ತಾರೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು. ಏನು ಕೃಷ್ಣರಾಯರವರು ಒಂದು ಕಾದಂಬರಿಕಾರ, ಪ್ರಸಿದ್ಧ ಕಾದಂಬರಿಕಾರ. ಅವ್ರು ಏನು ಬರ್ತಾರೆ ನೋಡ್ಕೊಳ್ಳಿ, ಬ್ರಾಹ್ಮಣವರು. ಅದಾನಂತರ ಎಲ್ಲದಕ್ಕಿಂತ ಶ್ರೇಷ್ಠವಾಗಿ ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆ ಲೋಕ ಶಿಕ್ಷಣ ಟ್ರಸ್ಟಿನ ಸಂಸ್ಥಾಪಕರು, ಬಿಹಾರದ ಗವರ್ನರು, ಭಾರತ ಸರ್ಕಾರದಲ್ಲಿ ಶಿಕ್ಷಣ ಇಲಾಖೆಯ ಸಹಾಯಕ ಸಚಿವರಾಗಿದ್ದಂಥ ರಂಗನಾಥ್ ದಿವಾಕರ್ ಅವರು ಒಂದು ಪುಸ್ತಕ ಬರೀತಾರೆ. ಪುಸ್ತಕದ ಹೆಸರೇನು? ವಚನ ಶಾಸ್ತ್ರ ರಹಸ್ಯ. ವಚನ ಶಾಸ್ತ್ರ ರಹಸ್ಯ. ಅಲ್ಲೇನು ಬರೀತಾರೆ? ಮಲ್ಲೇಪುರಂ ವೆಂಕಟೇಶ್ ಅವರು, ನಾನು ಹೇಳಿದ್ದೇನೆ ಮೊನ್ನೆ ಓದ್ಕೊಂಡಿದ್ದೀನಿ ಅಂತ. ಅವ್ರು ಏನು ಬರೀತಾರೆ ಅಂದರೆ, ವೇದ ಶಾಸ್ತ್ರ ಪುರಾಣಗಳಿರುವುದಲ್ಲೂ ಇಲ್ಲಿ ಇದರೂ ಕೂಡ ಇಲ್ಲಿರುವುದು ಯಾವ ಶ್ಲೋಕ ಸಂಸ್ಕೃತ ವೇದ ಶಾರಣಗಳಲ್ಲಿ ಇಲ್ಲ. ನಾನು ಹೇಳಿಲ್ಲ ಸ್ವಾಮಿ.